ಜನ ಆರಿಸಿದ ಸರ್ಕಾರ ಉರುಳಿಸೋದ್ರಲ್ಲಿ ಬಿಜೆಪಿಯವರು ನಿಸ್ಸೀಮರು. 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ. ನಮ್ಮ ಪಕ್ಷದ ಕಾರ್ಯಕ್ರಮ ನೋಡಿ ಜನ ಆಶೀರ್ವಾದ ಮಾಡುತ್ತಿದ್ದಾರೆ ಅಂತ ನಂಬಿಕೆ ಇದೆ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದರು. ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಸಿಪಿ ಯೋಗೇಶ್ವರ್ ಅಸಮಾಧಾನ ವಿಚಾರ, ಅದರ ಬಗ್ಗೆ ನಮ್ಮ ಸಹಮತ ಇಲ್ಲ. ಆದ್ರೆ ಅವರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ. ನೀವು ಅವರನ್ನ ಕೇಳಬೇಕು. ಅವರು ಮಾತನಾಡಿದ್ದು ಸರಿ ತಪ್ಪು ಅಂತ ನಾವ್ ಹೇಗೆ ಹೇಳೋಕ್ಕಾಗುತ್ತೆ ಎಂದರು. ಇನ್ನು ಸಿಗ್ಗಾವಿ ಉಪಚುನಾವಣೆ ಅಭ್ಯರ್ಥಿ ಪಟ್ಟಣ್ ರೌಡಿ ಶೀಟರ್ ವಿಚಾರವಾಗಿ ಮಾತನಾಡಿದ ಅವರು, ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದು ತಿಳಿಸಿದರು. ಇನ್ನು ಉಪಚುನಾವಣೆಯ 3 ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ಸಚಿವ ಲಾಡ್ ವಿಶ್ವಾಸ ವ್ಯಕ್ತಪಡಿಸಿದರು. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ನನಗಿರ್ತಕ್ಕಂಥ ಮಾಹಿತಿ, ನಾನು ಬರೀ ಸಂಡೂರು ತಾಲೂಕಿನಲ್ಲಿ ನಾನು ಜಾಸ್ತಿ ಅಲ್ಲೇ ಆಗಿದೆ. ಸೊ ಸಂಡೂರ್ದು ನಮಗೆ ಅದೇ ರೀತಿಯಾಗಿ ಶಿಗ್ಗಾಂವ್ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, 3 ತಾಲೂಕುಗಳಲ್ಲಿ ಕಾಂಗ್ರೆಸ್ ಗೆಲ್ತಕ್ಕಂಥ ಸಾಧ್ಯತೆ ಮೇಲ್ನೋಟದಲ್ಲಿ ಕಾಣ್ತಾ ಇದೆ. ನಂಬಿಕೆನೂ ಇದೆ. ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನ ನೋಡಿ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಸಂಪೂರ್ಣ ನಂಬಿಕೆ ಇದೆ. ಈ ಚುನಾವಣೆ ಸಾಕಷ್ಟು ವೈಯಕ್ತಿಕ ಆರೋಪ, ವಿಶೇಷವಾಗಿ ಅದು ಚನ್ನಪಟ್ಟಣದಲ್ಲಿ ಕೆಲವೊಂದು ಕಡೆ ಡ್ಯಾಮೇಜ್ ಆಗ್ತಿದೆ ಜಮೀನು ಸ್ಟೇಟ್ಮೆಂಟ್. ಅದ್ರ ಬಗ್ಗೆ ನಮ್ಮ ಸಹಮತ ಇಲ್ಲ. ಬಟ್ ಅವ್ರ ವೈಯಕ್ತಿಕ ಅಭಿಪ್ರಾಯ ನೀವು ಅವ್ರನ್ನೇ ಕೇಳಬೇಕು. ಯಾರು ಹೇಳಿದ್ದು? ಅವ್ರನ್ನೇ ಕೇಳಬೇಕೀಗ. ಅದನ್ನ ಅವರು ಸರಿಯೋ ತಪ್ಪು ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಇಲ್ಲಿ ಶಿಗ್ಗಾಂವ್ ಚುನಾವಣೆ ಸಾಕಷ್ಟು ಎಲ್ಲೊಂದು ಕಡೆ ಆಸಿಫ್ ಪಠಾಣ್ ಬಗ್ಗೆ ಕಂಪ್ಲೇಂಟ್ ಆಗಿದೆ. ಚುನಾವಣೆ ಬಸವರಾಜ ಬೊಮ್ಮಾಯಿ ಕೊಟ್ಟಿದ್ದಾರೆ. ರೌಡಿ ಶೀಟರ್ ಸ್ಟೇಟ್ಮೆಂಟ್ ಭಾಳ ವ್ಯತಿರಿಕ್ತವಾಗಿ ಹೋಮ್ ಮಿನಿಸ್ಟರ್ ಸೇಮ್ ಸ್ವತಃ ವಚನ ಮಾಡಿ SP ಚೇಂಜ್ ಮಾಡ್ತಾ ಇದ್ದಾರೆ. ಏನದು? ಆಸಿಫ್ ಪಠಾಣ್ ಬಗ್ಗೆ ರೌಡಿ ಶೀಟರ್ ಗೊತ್ತಿಲ್ಲ, ನನ್ನ ಮಾಹಿತಿ ಅಲ್ಲ. ಈ ಮತ್ತೆ ರಾಜ್ಯದಲ್ಲಿ ವಿಚಾರ ಬರ್ತಾ ಇದೆ. ಅಧಿವೇಶನ ಆಗೋಕ್ಕಿಂತ ಮುಂಚೆ CM ಆಗ್ತಾ ಇದ್ದಾರೆ ಅಂತ ಒಂದು ಯಾರು ಹೇಳ್ತಾರೆ ಸರ್? ಆಪರೇಷನ್ ಕಮಲದ ಬಗ್ಗೆ ಚರ್ಚೆ ಮಾಡಲಿಕ್ಕೆ 50 ಕೋಟಿ ರೂಪಾಯಿ ಏನು ಹೇಳ್ತೀರಿ ಸರ್? ಆಪರೇಷನ್ ಕಮಲ ಇನ್ನೂ ಸಕ್ರಿಯ ಜೀವಂತ ಅದನ್ನ ಹೇಗೆ? ಇದೇ ಅಲ್ಲ, ಮೊನ್ನೆ ತಾನೇ ಮುಖ್ಯಮಂತ್ರಿ ಹೇಳಿದಾರಲ್ಲ, ಇದು ಸರ್ಕಾರ ಇಲ್ಲಿ ಮೇಲೆ ಕೇಂದ್ರದಲ್ಲಿ BJP ಸರ್ಕಾರ ಇಲ್ಲಿವರೆಗೆ ಇರ್ತದೆ. ಈ ಥರದ ಪ್ರಯತ್ನ ಯಾವಾಗಲೂ ಮಾಡ್ತಾನೆ ಇರ್ತಾರೆ. ಅದೇನು ಹೊಸದಲ್ಲ. ಅದು ಎಷ್ಟು ಇನ್ನೂ ಎಕ್ಸಿಸ್ಟಿಂಗ್ ಅದ ಸರ್? ಇನ್ನೂ ಪ್ರಯತ್ನ ನಡೆದಲ್ಲ. ಏನು ಅವ್ರ ಪ್ರಯತ್ನ ಫಲಪ್ರದ ಆಗುತ್ತೆ ಅಲ್ಲ, ಕಳೆದ 16 ತಿಂಗಳಿಂದ ಆಗಿಲ್ಲ, ಮುಂದೇನೂ ಆಗೋದಿಲ್ಲ. ಬಟ್ ಪ್ರಯತ್ನ ಅಂತೂ ಇದೆ. ಈ ಜನ ಆರಿಸಿದ ಸರ್ಕಾರವನ್ನು ಅಸ್ಥಿರಗೊಳಿಸೋದು ಎಂಥ ರಾಜಕಾರಣ? ಏನು ಹೇಳ್ತೀರಿ? ಅದ್ರಲ್ಲಿ ನಿಸೀಮ್ರಲ್ಲ ಅವರು. ಇಲ್ಲಿ ನಂಬರ್ಸ್ ಸ್ವಲ್ಪ ಜಾಸ್ತಿ ಇದೆ. ಸೊ ಹಂಗಾಗಿ ಭಾಳ ಸ್ವಲ್ಪ ಕಷ್ಟ ಬೀಳ್ತದೆ. ನಂಬರ್ಸ್ ಕಮ್ಮಿ ಆದರೆ ಭಾಳ ಈಸಿಯಾಗಿ ಮಾಡಿಬಿಡ್ತಾರೆ. MP-ನಾಗ ಮಾಡಿದ್ರು, ಗೋವಾನಾಗ ಮಾಡಿದ್ರು, ಮಹಾರಾಷ್ಟ್ರನಲ್ಲಿ ಮಾಡಿದ್ರು. ಎಲ್ಲ ಸರ್ಕಾರಗಳು ಈ ಥರ ಮಾಡಿದ್ದಾರೆ, ಹೊಸದಲ್ಲ. DCM ಅವರು ನೀವು ಸ್ಟೇಟ್ಮೆಂಟ್ ಮಾಡ್ತಾರೆ, ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಕೊಡಲಿಕ್ಕೆ BJP ಇದು ಮಾಡ್ತಾ ಇದ್ದಾರೆ. ಅದೇ ಹೇಳ್ತಾ ಇದ್ದೀವಲ್ಲ. ಸೊ ಈ ಥರದ್ದು ಹೊಸ್ದಾಗೇನಲ್ಲ. ಸೊ ಕಳೆದ 16 ತಿಂಗಳಿಂದ ಇದನ್ನೇ ಪ್ರಯತ್ನ ಮಾಡ್ತಿದ್ದಾರೆ. ಸರ್, PDK ಬರಕಲಿಗೆ ನಾನು ಹೋಗಿ ರೆಪ್ರೆಸೆಂಟೇಷನ್ ತೊಗೊಂಡೆ. ಕಳೆದ 7-8 ಮಂತ್ಸ್ಲಿಂದ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸುಮಾರು 16 ಬಾರಿ ಸಂಧಾನ ಪ್ರಯತ್ನ ಮಾಡಿದ್ವಿ. ಏನಾಗುತ್ತೆ, ಯಾವಾಗ ಮಾಲೀಕರ ಜೊತೆಗೆ ಆಮೇಲೆ ಕಾರ್ಮಿಕರ ಜೊತೆ ಡಿಫ್ರೆನ್ಸ್ ಬಂದ ಸಂದರ್ಭದಲ್ಲಿ ಪ್ರಾವಿಷನ್ ಇದೆ ನಮ್ಮಲ್ಲಿ, ಆ್ಯಕ್ಟ್ ಬಿಟ್ಟು ನಾವು ಮೇಲೆ ಹೋಗೋಕ್ಕಾಗೋದಿಲ್ಲ. ಸೊ ಸಂಧಾನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಅವ್ರು 41 ಜನಕ್ಕೆ ಅವ್ರು ಟ್ರಾನ್ಸ್ಫರ್ ಮಾಡಿಕೊಟ್ರು ಬೇರೆ ರಾಜ್ಯಕ್ಕೆ. ನಮ್ಮ ಕಾರ್ಮಿಕರ ಜೊತೆ ನಾವು ಸಂಧಾನ ಮಾಡಿ ಆ ಮಾಲೀಕರಿಗೆ ಕರೆಸಿ, ನಾನು ಕೂಡ ಸ್ವತಃ ಕಲ್ಗಟ್ಟಿಗೆ ಮನೇಲಿ ಕೂಡ ಕರೆಸಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡೆ, ನಾವು ವಾಪಸ್ ತೊಗೊಳ್ಳಿ ಟ್ರಾನ್ಸ್ಫರ್ ಅಂದರೆ ಅವ್ರು ತೊಗೊಳ್ಳೋಕೆ ರೆಡಿ ಇರಲಿಲ್ಲ. ಹಂಗಾಗಿ ಕನ್ಸಲೇಷನ್ ಹೋಗುತ್ತೆ. ಅದಾದಮೇಲೆ ವಿಫಲ ಆದಮೇಲೆ ಲೇಬರ್ ಕೋರ್ಟಿಗೆ ಹೋಗುತ್ತೆ. ಈಗ ಮ್ಯಾಟ್ರ್ ಲೇಬರ್ ಕೋರ್ಟ್ನಲ್ಲಿದೆ. ಅಲ್ಲಿ ಗುಜರಾತಿಗೆ ಟ್ರಾನ್ಸ್ಫರ್ ಮಾಡಿದಾರೆ. ಗುಜರಾತಲ್ಲಿ ಇವ್ರ ಕಂಪ್ನಿ ಇಲ್ಲ ಅಂತ ಅದನ್ನ ಹೇಳಿದ್ದಾರೆ. ಬಟ್ ದಟ್ ಹ್ಯಾಸ್ ನೌ ಇಟ್ ಹಸ್ ಮ್ಯಾಟರ್ ಹಸ್ ಗಾನ್ ಟು ಕೋರ್ಟ್. ಈಗ ಸೊ ಕೋರ್ಟ್ನಲ್ಲಿ ಎಜುಕೇಟ್ ಆಗಬೇಕು. ಸೊ ವಿ ಆರ್ ವೇಟಿಂಗ್. ಕೋರ್ಟ್ನಾಗ ಏನು ಬರುತ್ತೆ ನೋಡ್ಬೇಕು, ತೀರ್ಪು ನೋಡ್ಬೇಕು. ಸರ್, ಈಗ CM ನನ್ನ ಮುಟ್ಟಿದ ಜನ ಸುಮ್ಮನೆ ಸ್ಟೇಟ್ಮೆಂಟ್ಗೆ BJP ಸಾಕಷ್ಟು ಟೀಕೆ ಮಾಡ್ತಾ ಇದ್ದಾರೆ. ಈ ರೀತಿ CM ಹೆಂಗೆ ಮುಟ್ಟಕ್ಕಾಗ್ತದೆ? ಹೌದು, ಮುಟ್ಟಕ್ಕಾಗ್ತದೆ. ಸ್ವತಃ ಸೋಮಣ್ಣ ಆಗಲಿ ಸಾಕಷ್ಟು BJP ನಾಯಕರು ಬಗ್ಗೆ ಟೀಕೆ ಮಾಡ್ತಾರೆ. ಏನು ಟೀಕೆ ಮಾಡ್ತಾರೆ? CM ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಮುಟ್ಟಿದ ಜನ ಸುಮ್ಮನೆ ಇರಲ್ಲ ಅಂತ ಸ್ಟೇಟ್ಮೆಂಟ್. ಅಲ್ಲ, ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು:
ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.